ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಸೋಮವಾರದ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಆಲ್ಬಮ್ ನೋಡ್ತಾ ಇರಬೇಕಾದ್ರೆ ಶಕುಂತಲಾ ಎಲ್ಲ ಸತ್ಯನೂ ಕೂಡ ವೇದ ಹತ್ರ ಹೇಳ್ತಾ ಇರ್ತಾರೆ. ಅವ್ರಿಗೆ ನನಗಿಂತ ದಂಧೆ ಮೇಲೇ ಹುಚ್ಚು ಜಾಸ್ತಿ, ನಾನು ದಂಧೆನ ಬಿಟ್ಬಿಡು ಅಂತ ಎಷ್ಟೆಲ್ಲ ಕೇಳ್ಕೊಂಡೆ, ಆದರೆ ಅವರು ನಿನ್ನ ಬೇಕಿದ್ರೆ ಬಿಡ್ತೀನಿ, ಯಾವುದೇ ಕಾರಣಕ್ಕೂ ರೌಡಿಸಮ್ನ ಬಿಡಲ್ಲ ಅಂದರು. ಕೊನೆಗೆ ನನ್ನ ಮಕ್ಕಳನ್ನಾದರೂ ನನಗೆ ಕೊಡು ಅಂತ ಹೇಳಿದರೆ ನನ್ನ ಮಕ್ಕಳೂ ಕೂಡ ನನ್ನ ಹತ್ರ ಬಿಡಲಿಲ್ಲ. ನಾನು ಇದೆಲ್ಲ ಬೇಡ ಅಂತ ಅವರಿದ್ದ ದೂರ ಅದೇ ಅಂತ ಹೇಳಿದಾಗ ಅವ್ರು ಇವಾಗ ಯಾವ ಊರಲ್ಲಿದ್ದಾರೆ ಅಂತ ವೇದ ಕೇಳ್ತಾಳೆ. ತಾಯಿ ತಲೆ ಕಂಡ್ರೇ ಆಗೋದಿಲ್ಲ ಅಂಥವ್ರು ಯಾವ ಊರಲ್ಲಿದ್ದರೆ ಏನು ಪ್ರಯೋಜನ ಅಂತ ಶಕುಂತಲಾ ಅಳ್ತಾ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಅವ್ರು ಇವಾಗ ಎಲ್ಲಿದ್ದಾರೆ, ಯಾವ ಥರ ಇದ್ದಾರೆ ಅಂತ ನಿಮಗೆ ನೋಡೋ ಕುತೂಹಲ ಇಲ್ವಾ ಅಂತ ಕೇಳ್ತಾರೆ. ಆವಾಗ ಶಕುಂತಲಾ ಕೂಡ ಒಂದು ದಿನ ಒಬ್ಬ ರೌಡಿ ಒಬ್ಬನಿಗೆ ಚೆನ್ನಾಗಿ ಹೊಡಿತಾ ಇದ್ದ. ಆವಾಗ ಯಾರು ಅಂತ ನೋಡಿದರೆ ಅದು ನನ್ನ ಮಗ ವಿಕ್ರಮು ರೌಡಿ ಆಗಿದ್ದೇನೆ ಅಂತ ಗೊತ್ತಾಗಿ ತುಂಬಾ ನೋವಾಯಿತು. ಯಾವ ರೌಡಿಸಮ್ ಬೇಡ ಅಂತ ನಾನು ದೂರ ಆದ್ನೋ ಅದೇ ರೌಡಿಸಮ್ಗೆ ನನ್ನ ಮಗ ಅಂಟ್ಕೊಂಡಿದ್ದಾನೆ ಅಂತ ಗೊತ್ತಾಗಿ ನನ್ನ ಮನಸ್ಸು ನುಚ್ಚು ನೂರಾಯಿತು, ಯಾಕಾದರೂ ಬದುಕಿದ್ದೀನೋ ಅಂತ ತುಂಬಾ ನೋವಾಯಿತು ಅಂತ. ಅವಾಗ ಶಕುಂತಲಮ್ಮರು ನನ್ನ ಮಗುನ ನೋಡಿ ನಾನು ತುಂಬ ದಿನನೇ ಆಗೋಯ್ತು, ನಿನ್ನ ಗಂಡ ವಿಕ್ರಮ್ ಮಾತು ಕೇಳಿದಾದ್ಮೇಲೆ ನನ್ನ ಮಗ ನನಗೆ ನೆನ್ಪು ಬಂದಿದ್ದು ಅಂತ ಅಳ್ತಾ ಇರಬೇಕಾದ್ರೆ, ಅಲ್ಲ ಇವರು ಬೇರೆ ಯಾರನ್ನಾದ್ರೂ ನೋಡಿ ವಿಕ್ರಮ್ ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಾನೇ ಕನ್ಫ್ಯೂಸ್ ಆಗ್ತಾ ಇದ್ದೀನ ಅಂತ ವೇದ ಯೋಚನೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ವಿಕ್ರಮ್ ಕೂಡ ತುಂಬ ಕೋಪ ಮಾಡಿಕೊಂಡು ಇಲ್ಲಿ ಶಕುಂತಲಮ್ಮರು ಮಾತಾಡಿರ್ತಾರೆ ಅಲ್ವಾ, ನಿನ್ನಂಥ ರೌಡಿಸಮ್ ಇರೋನ್ಗೆ ಮದುವೆ ಯಾಕೋ, ಹೆಂಡತಿ ಸಂಸಾರ ಎಲ್ಲ ನಿಮ್ಗೆ ಯಾಕೋ ಬೇಕು ಅಂತ ಹೇಳಿರ್ತಾರೆ. ಅಲ್ಲ ಇವನ್ನ ಇನ್ನೂ ಕೂಡ ನೀನು ಇವನ ಜೊತೆನೇ ಇರಬೇಕು ಅಂತ ಅಂದ್ಕೊಂಡಿದ್ಯಾ, ಇವನ ಜೊತೆ ಜೀವನ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ, ಇವನ್ನ ಬಿಟ್ಬಿಟ್ಟು ನನ್ನ ಜೊತೆ ಬಾ ಅಂತ ವೇದ ಹೇಳಿರ್ತಾರೆ. ಅದನ್ನು ನೆನ್ಪು ಮಾಡಿಕೊಂಡು ಫುಲ್ ಇಲ್ಲಿ ವಿಕ್ರಮ್ ಕೋಪ ಮಾಡ್ಕೊಂಡಾಗ ಮುನ್ನ ಮತ್ತು ಅವನ ಫ್ರೆಂಡು ನೋಡ್ತಾ ಇರ್ತಾರೆ. ವಿಕ್ರಮು ಕೋಪದಲ್ಲಿ ಎಣ್ಣೆ ಬಾಟ್ಲಿನ ಕೈಯಲ್ಲಿ ಹಿಡ್ಕೊಂಡು ಅದನ್ನೇ ನೋಡ್ತಾ ಇರಬೇಕಾದ್ರೆ, ಏನೋ ಮುನ್ನ ಅಣ್ಣ ಬಾಟಲ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೆ ನೋಡ್ತಾ ಇದ್ದಾರೆ ಅಂದಾಗ ಕುಡಿತಾರೇನೋ ಅಂತ ಕೇಳ್ತಾನೆ. ಇಲ್ಲ ಕಣೋ ಅಣ್ಣ ಕುಡಿಯೋಕ್ಕೆ ಚಾನ್ಸ್ ಇಲ್ಲ ಅಂತ ಮುನ್ನ ಹೇಳಿದಾಗ, ಅಲ್ವೋ ಅವರು ಬೇಜಾರಾದಾಗೆಲ್ಲ ಕುಡಿತಾರೆ ತಾನೆ ಅಂತ ಹೇಳಿದಾಗ, ಹೌದು ಹಾಗಂತ ಅತ್ತಿಗೆಗೆ ಎಣ್ಣೆ ಹೊಡಿಯೋದು ಇಷ್ಟ ಇಲ್ಲ ತಾನೆ, ಅದಕ್ಕೆ ಅವ್ರು ಕುಡಿಯಲ್ಲ ಅಂತ ಹೇಳ್ತಾನೆ. ಆದರೆ ಅದಕ್ಕೆ ಇವಾಗ ನಮ್ಮ ಜೊತೆಗಿಲ್ಲ ತಾನೆ, ಅವ್ರು ಹೋಗಿದ್ದಾರೆ ತಾನೆ, ಕುಡಿದ್ರೂ ಕುಡಿಬೋದು ತಾನೆ ಅಂದಾಗ, ಜೊತೆಗಿದ್ರೇ ಜೀವ ಅಲ್ಲ ಕಣೋ, ಇಲ್ಲ ಅಂದಾಗೂ ಕೂಡ ಅವ್ರ ಮಾತಿಗೆ ಬೆಲೆ ಕೊಡೋದೆ ಪ್ರೀತಿ ಅಂತ ಹೇಳಿದಾಗ ಇಲ್ಲಿ ವಿಕ್ರಮು ಡ್ರಿಂಕ್ಸ್ ಮಾಡದೆ ಆ ಬಾಟಲ್ನ ವಾಪಸ್ ಇಟ್ಬಿಡ್ತಾನೆ. ಅವಾಗ ನಾನು ಹೇಳಿಲ್ವಾ ಅಣ್ಣ ಕುಡಿಯಲ್ಲ ಅಂತ, ನೋಡು ಅಣ್ಣ ಫಸ್ಟು ಟೈಮು ಬಾಟಲ್ನ ಕೈಯಲ್ಲಿ ಹಿಡ್ಕೊಂಡು ಹಾಗೆ ವಾಪಸ್ ಇಟ್ಟಿದ್ದು ಅಂತ ಅವರಿಬ್ಬರು ಕೂಡ ಫುಲ್ ಖುಷಿ ಆಗಿಬಿಡ್ತಾರೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋದಾದರೆ ವಿಕ್ರಮು ಚೆನ್ನಾಗಿ ಕುಡ್ಕೊಂಡು ವೇದ ಹತ್ರ ಬಂದಿರ್ತಾನೆ. ಆವಾಗ ವೇದ ಕುಡ್ಕೊಂಡು ಬಂದಿದೆಯೇನೋ ಅಂತ ಹೇಳಿದಾಗ, ಅಯ್ಯೋ ಇಲ್ಲಪ್ಪ ನಾನು ಕುಡ್ದಿಲ್ಲ ಅಂತ ವಿಕ್ರಮ್ ಹೇಳ್ತಾನೆ. ಕುಡ್ಕೊಂಡು ಬಂದು ಸುಳ್ಳು ಹೇಳ್ತೀಯ ಅಂತ ವೇದ ಚೆನ್ನಾಗಿ ಹೊಡಿತಾ ಇರಬೇಕಾದ್ರೆ, ಅಯ್ಯೋ ಕಾಪಾಡಿ, ಯಾರಾದರೂ ಕಾಪಾಡಿ, ನನ್ನ ಬೇತಾಳ ನನ್ನನ್ನು ಸಾಯಿಸ್ಬಿಡ್ತಾಳೆ ಅಂತ ವಿಕ್ರಮು ಕೂಗಾಡ್ತಾ ಇರ್ತಾನೆ. ಆವಾಗ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ವಿಕ್ರಮು ನನಗೆ ತಾಯಿ ಪ್ರೀತಿ ಬೇಕು ಆದರೆ ತಾಯಿ ಇಲ್ಲ ಅಂತ ಹೇಳ್ತಾನೆ. ಆವಾಗ ಈ ಕಡೆ ವೇದ ಇರೋ ಸತ್ಯನ ಹೇಳ್ಬೇಕು ಅಂತ ಆ ಶಕುಂತಲಮ್ಮ ಇದ್ದಾರೆ ಅಲ್ವಾ ಅವರೇ ಅಂತ ಹೇಳೋಕೆ ಬರ್ತಾಳೆ. ಅಷ್ಟರಲ್ಲಿ ವಿಕ್ರಾಂತ್ ಕೋಪ ಮಾಡಿಕೊಂಡು ಅವ್ರ ಬಗ್ಗೆ ಮಾತಾಡಬೇಡ ಬೇತಾಳ, ಅವ್ರ ಬಗ್ಗೆ ಕೇಳಿದ್ರೆ ನನಗೆ ಕೋಪ ಬರುತ್ತೆ ಅಂತ ಸತ್ಯನ ಕೇಳಿಸ್ಕೊಳ್ದೆ ಹೋಗ್ಬಿಡ್ತಾನೆ. ಹಾಗಿದ್ರೆ ವೇದ ಇಲ್ಲಿ ಸತ್ಯನ ತಿಳ್ಕೊಂಡು ವಿಕ್ರಮ್ಗೆ ನಿಜವಾದ ತಾಯಿ ಯಾರು ಅಂತ ತಿಳಿಸ್ತಾಳ ಅಂತ ನೋಡಬೇಕು. ಸೊ ಫುಲ್ ಎಪಿಸೋಡ್ ಬೇಕಂದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.